After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಲೋಕಸಭೆ ಚುನಾವಣಾ ಕಣಕ್ಕೆ ಸಚಿವರ ಎಂಟ್ರಿ. ತುಮಕೂರಿನ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ರಾಜಣ್ಣ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಜೆಪಿ ಮತ್ತು JDSಗೆ ಒಂಥರ ಲೆಕ್ಕಾಚಾರ. ಯಾಕಂದರೆ ಇದು ಸೀಟು ಹಂಚಿಕೆ ಆಗಬೇಕು. JDS ಅವರು ಒಂದು 5 ಕೇಳಬಹುದು, 5 ಕೊಡ್ಲೂಬೋದು, ಅಥವಾ 4 ಕೊಡ್ಬೋದು. ಆದರೂ 4-24 ಅನ್ಕೊಳ್ಳೋಣ. ಆದರೆ ಕಾಂಗ್ರೆಸ್ಗೆ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂಥ ಪ್ರಚಂಡ ಗೆಲುವನ್ನು ಲೋಕಸಭೆಯಲ್ಲೂ ಮಾಡಬೇಕು ಅನ್ನೋ ಲೆಕ್ಕಾಚಾರ. ಅದಕ್ಕಾಗಿ ಫೀಲ್ಡ್ ವರ್ಕ್ ಏನೇನು ಮಾಡಬೇಕೆಲ್ಲ ಶುರು ಹಚ್ಕೊಂಡವ್ರೆ. ಅದಾಗಲಿ ಡೆಲ್ಲಿಲೋ ಒಂದು ರೌಂಡು ಆಸ್ಪರೆಂಟ್ಗಳ ಬಗ್ಗೆ ಚರ್ಚೆ ನಡೆದಿದೆ. ಹಾಗಾದರೆ 28 ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಗಳಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಒಂದಷ್ಟು ಹೊಸ ಮುಖಗಳು ಬರ್ತಾರೆ, ಒಂದಷ್ಟು ಜನ ಸಚಿವರುಗಳು ಕೂಡ ಚುನಾವಣಾ ಅಖಾಡಕ್ಕೆ ಧುಮುಕೋ ಲೆಕ್ಕಾಚಾರ ಇದೆ. ಈ ನಡುವೆ ಸಚಿವರಾಗಿರುವಂಥ KN ರಾಜಣ್ಣ ಅವರು ತುಮಕೂರಿಂದ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆ. ಯಾರೋ ಅಕ್ಕಪಕ್ಕದಲ್ಲಿರೋ ಸ್ನೇಹಿತರು ಮಾತಾಡಿಲ್ಲ, ಯಾರೋ ತಗೊಂಡೋಗ್ಬಿಟ್ಟು ಹೈಕಮಾಂಡ್ಗೋ ಅಥವಾ KPCCಗೋ ಲೆಟರ್ ಕೊಟ್ಟಿಲ್ಲ ರಾಜಣ್ಣ ಅವ್ರು ನಿಲ್ಲಿಸಿ ಅಂತ. ಸ್ವತಃ ರಾಜಣ್ಣ ಅವರೇ ಹೇಳೋರೆ, ನನಗೇನು ಇಂಟ್ರೆಸ್ಟ್ ಇಲ್ಲ, ಹಂಗನ್ಬಿಟ್ಟು ಅವಕಾಶ ಸಿಕ್ಕರೆ ಬಿಡೋದಿಲ್ಲ. ಜೇಬಲ್ 10 ರೂಪಾಯಿ ಇಲ್ಲ ಅಂದರೂ ರಾಜಕೀಯ ಶುರು ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ರಾಜ್ಯ ರಾಜಕೀಯದಲ್ಲಿ ರಾಜಕೀಯವಾಗಿ ನಾನು ನುಡಿದ ಮಾತುಗಳು ಯಾವತ್ತಿಗೂ ಸುಳ್ಳಾಗಿಲ್ಲ. ನನ್ನ ರಾಜಕೀಯ ಬದುಕನ್ನು ತೆಗೆದುಕೊಂಡ್ರೆ ನನ್ನದು ಕಂಪ್ಲೀಟ್ ಯಶಸ್ಸಿನ ಪ್ರಯಾಣ. ಡೆಲ್ಲಿಗೂ ವಿಮಾನ ಹತ್ಬಿಡೋಣ, ಲೋಕಸಭೆನೂ ನೋಡೇ ಬಿಡೋಣ, ಕಳ್ಕೊಳ್ಳೋದೇನೈತೆ. ಒಂದು ಸಲ ರಾಜಕೀಯ ದುಂಕುದ ಮೇಲೆ ಎಲ್ಲ ಕಡೆ ಪಟ್ಟ ಹಾಕಬೇಕು, ಎಲ್ಲ ಫೀಲ್ಡಲ್ಲಿ ಪ್ಲೇಯಿಂಗ್ ಆಟ ಆಡಬೇಕು, ಎಲ್ಲ ಫಾರ್ಮೆಟಲ್ಲೂ ಯಶಸ್ಸನ್ನು ತೋರಿಸ್ಬೇಕು. ಸದ್ಯ ರಾಜ್ಯ ರಾಜಕೀಯದಲ್ಲಿ ಯಶಸ್ಸು ಇದೆ. ಹೀಗಾಗಿ ಲೋಕಸಭಾ ಚುನಾವಣೆಗೆ ಕೂಡ KN ರಾಜಣ್ಣ ಅವರು ಸ್ಪರ್ಧಿಸ್ತಾರೆ ಅನ್ನೋ ಲೆಕ್ಕಾಚಾರಗಳು, ಅದು ಕೂಡ ತುಮಕೂರಿನಲ್ಲಿ. ಒಂದು ಕಡೆ ತುಮಕೂರಿಂದ ಕಾಂಗ್ರೆಸ್ಸಿಗೆ ಸೋಮಣ್ಣ ಬರ್ತಾರೆ, ಸೋಮಣ್ಣ ಅವ್ರ ಟಿಕೆಟ್ ಐತೆ ಅನ್ನೋ ಲೆಕ್ಕಾಚಾರ. ಆದರೆ ಸೋಮಣ್ಣ ಅವ್ರ ನಡೆ ಇನ್ನೂ ಗೊತ್ತಾಯ್ತಾ ಇಲ್ಲ. ಆದ್ರೆ KN ರಾಜಣ್ಣ ಅವರು ತುಮಕೂರು ಭಾಗದಲ್ಲಿ ಪ್ರಬಲವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಪರಮೇಶ್ವರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ. ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಅಂದರೆ ಮುಖ್ಯಮಂತ್ರಿ ಅವ್ರಿಗೆ ಜೈ ಅಂತೀವಿ. ಸಿದ್ದರಾಮಯ್ಯ ಅವ್ರ ನಂತರದಲ್ಲಿ ದಲಿತ CM ಅಂತ ನಾವು ಲೆಕ್ಕಾಚಾರ ಮಾಡಿದ್ದೀವಿ, ಅದು ಪರಮೇಶ್ವರ್ ಅವರು ಅಂತ. ಈ ಎಲ್ಲ ಲೆಕ್ಕಾಚಾರದ ನಡುವೆ ರಾಜಣ್ಣ ಅವರೇ ಲೋಕಸಭೆಗೆ ಹೋಗ್ತಾರೆ, ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ನಡೀತದೆ. ಎಸ್, ರಾಜಣ್ಣ ಅವ್ರಿಗೆ ಅರ್ಹತೆ ಇದೆ, ಆದರೆ ಪಕ್ಷ ಏನು ಡಿಸೈಡ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ವೀಕ್ಷಕರೇ, ಒಂದಷ್ಟು ಜನ ಸಚಿವರುಗಳು ಕಾಂಗ್ರೆಸ್ ಪರವಾಗಿ ಅಭ್ಯರ್ಥಿಗಳಾಗ್ತಾರಾ? ಯಾಕೆಂದರೆ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಕೂಡ ಒಂದಷ್ಟು ಸಂಸದರನ್ನು ಕರ್ಕೊಬಂದ್ಬಿಟ್ಟು ಚುನಾವಣೆಗೆ ನಿಲ್ಲಿಸಲಾಯಿತು. ಯಾಕೆಂದರೆ ಗೆಲುವಷ್ಟೇ ಮುಖ್ಯ, ಆಮೇಲೆ MLA ಟಿಕೆಟ್ ಆಮೇಲೆ ನೋಡ್ಕೊಳ್ಳೋಣ ಬೈ ಎಲೆಕ್ಷನ್ನು ಏನಾಗುತ್ತೆ. ರಾಜಣ್ಣ ಅವರು ಚುನಾವಣೆಗೆ ಬರಬೇಕಾ ಲೋಕಸಭೆಗೆ? ತುಮಕೂರು ಭಾಗದ ಮತದಾರರು ಅಥವಾ ಫಾಲೋವರ್ಸ್ ಯಾರು ಬೇಕಾದ್ರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CBC exam scanner books. ಹಾಗಾದ್ರೆ exam scanner ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ.
ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.